ಈ ಮೂವಿಯ ಮುಕ್ಕಾಲು ಭಾಗ ಕಳೆದ ಮೇಲೆ ಗೊತ್ತಾಗತ್ತೆ ಅದೆಷ್ಟು ಕ್ರೂರವಾದ ಕ್ರಿಯೇಚರ್ ಅಂತ. ಮೊದಲಿಗೆ ಅದೊಂದು ನಾರ್ಮಲ್ ಹುಳದ ಗೂಡು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ, ಆದ್ರೆ ಆಮೇಲೆ ಗೊತ್ತಾಗತ್ತೆ ಅದು ಮನುಷ್ಯರನ್ನ ಟಾರ್ಗೆಟ್ ಮಾಡಿ ಕೊಲ್ದೆ ಬಿಡೋದಿಲ್ಲ ಅಂತ. ಅದರ ಕಾಂಟ್ಯಾಕ್ಟ್ ಗೆ ಯಾರ್ಯಾರು ಬರ್ತಾರೋ ಅಂಥವರನ್ನ ಎಲ್ಲೇ ಇದ್ರೂ ಹುಡ್ಕೊಂಡು ಹೋಗಿ ಕೊಲ್ಲತ್ತೆ. ಇಂತಹ ಕ್ರಿಯೇಚರ್ ಒಂದು ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡಿದಾಗ ಅವರ ಕಥೆ ಏನಾಗತ್ತೆ ಅನ್ನೋದನ್ನ ನೋಡೋಣ ದ ಬೀಹೈವ್ ಮೂವಿಯ ಕಥೆಯಲ್ಲಿ. ಮೂವಿ ಶುರು ಆದಾಗ ರಾತ್ರಿಯ ಹೊತ್ತಲ್ಲಿ ಆಕಾಶದಲ್ಲಿ ನಕ್ಷತ್ರ ಬೀಳ್ತಾ ಇರುವಂತೆ ಕಾಣಿಸುತ್ತೆ, ಆದ್ರೆ ಅದು ನಕ್ಷತ್ರ ಆಗಿರ್ಲಿಲ್ಲ, ಯಾವುದೋ ಧೂಮಕೇತು ಕೂಡ ಆಗಿರ್ಲಿಲ್ಲ. ಅದು ಸಣ್ಣ ಸಣ್ಣ ತುಂಡಾಗಿ ಭೂಮಿಗೆ ಬಂದು ಬೀಳತ್ತೆ. ಅದರಲ್ಲಿ ಒಂದು ತುಂಡು ಮಾತ್ರ ದೊಡ್ಡ ಮರದ ಕಾಂಡಕ್ಕೆ ಸರಿಯಾಗಿ ಕೂತ್ಕೊಳ್ಳುತ್ತೆ. ಇನ್ನು ಅದೇ ಮರ ಇರೋ ಕಾಡಿನ ಪಕ್ಕದಲ್ಲಿ ಫ್ರ್ಯಾಂಕ್ನ ಮನೆ ಇತ್ತು. ಅವನ ಮಗಳು ರೋಸ್ಮೇರಿಗೆ ಕೀಟಗಳಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಣಿಗಳವರೆಗೂ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಅಂತ ಜೀವಿಗಳು ಎಲ್ಲಾದ್ರೂ ಕಂಡ್ರೆ ಅವುಗಳನ್ನ ಫಿಲ್ಮ್ ಮಾಡ್ತಾ ನ್ಯೂಸ್ ಆಂಕರ್ ಗಳ ಹಾಗೆ ಕಾಮೆಂಟ್ರಿ ಕೊಡ್ತಾ ಇರ್ತಾಳೆ. ರೋಸ್ಮೇರಿ ಆ ದಿನ ಹೀಗೆ ಹೊಸ ಹೊಸ ಕೀಟಗಳನ್ನ ಹುಡುಕೊಂಡು ಫಿಲ್ಮ್ ಮಾಡ್ತಾ ಹೋದಾಗ ಅವಳಿಗೆ 2 ವಿಷಯ ಗೊತ್ತಾಗತ್ತೆ. ಒಂದೇನಂದ್ರೆ ರಾತ್ರಿ ಹೊತ್ತಲ್ಲಿ ಆಕಾಶದಿಂದ ಬಿದ್ದ ವಸ್ತು ಈಗ ಕಣಜದ ಗೂಡಿನ ಹಾಗೆ ಮರದಲ್ಲಿ ಅಂಟ್ಕೊಂಡಿರೋದು, ಆದ್ರೆ ಅವಳು ಅದನ್ನ ಕಣಜದ ಗೂಡು ಅಂತಾನೆ ಅಂದ್ಕೊಳ್ತಾಳೆ. ಅದೇ ಮತ್ತೊಂದು ವಿಷಯ ಏನಂದ್ರೆ ಅವರ ಜಮೀನಿನಲ್ಲಿ ಯಾರೋ ಬಂದು ಬೇಲಿ ಹಾಕ್ಬಿಟ್ಟಿರ್ತಾರೆ. ಇದೆರಡು ವಿಷಯವನ್ನ ಫ್ರ್ಯಾಂಕ್ ಹತ್ರ ಹೇಳ್ತಾಳೆ. ಇನ್ನು ಇವಳಿಗೊಬ್ಬ ಅಣ್ಣ ಇರ್ತಾನೆ ಆರೋನ್ ಅಂತ. ಅವನಿಗೆ ತಂಗಿ ಹಾಗೆ ಹೊರಗಿನ ಪ್ರಪಂಚದ ಮೇಲೆ ಒಂದು ಚೂರು ಇಂಟ್ರೆಸ್ಟ್ ಇರಲ್ಲ. ಹಗಲು ರಾತ್ರಿ ಗೇಮ್ ಆಡ್ತಿದ್ದ, ಟೈಮ್ ಸಿಕ್ಕಿದ್ರೆ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ನೈಟ್ ಔಟ್ ಅಂತೆಲ್ಲ ಮಾಡ್ತಾ ಇದ್ದ. ಇನ್ನು ಅವರೆಲ್ಲ ತಿಂಡಿ ತಿಂತಾ ಇದ್ದಾಗ ಫ್ರ್ಯಾಂಕ್ಗೆ ಡೇವ್ ಇಂದ ಕಾಲ್ ಬರುತ್ತೆ. ಡೇವ್ ಫ್ರ್ಯಾಂಕ್ ಹತ್ತಿರ ಆದಷ್ಟು ಬೇಗ ಜಮೀನಿನ ಬಾರ್ಡರ್ಗೆ ಬರೋದಿಕ್ ಹೇಳ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಆಗಲೇ ರೋಸ್ಮೇರಿ ನೋಡ್ಕೊಂಡು ಹೋಗಿದ್ದ ಬೇಲಿ ಇದ್ದಲ್ಲದೆ ಡೇವ್ ಇರ್ತಾನೆ. ಅದೇ ಬೇಲಿ ಮೇಲೆ ಈ ಜಾಗ ಯಾರಿಗೋ ಸೇರಿದ್ದು ಅಂತ ಬರೆದಿಡಲಾಗಿರುತ್ತೆ. ಇದರಿಂದ ಫ್ರ್ಯಾಂಕ್ಗೆ ತುಂಬಾನೇ ಕೋಪ ಬರುತ್ತೆ. ಜಮೀನು ಪೂರ್ತಿ ಯಾರು ನುಗ್ಗದಂತೆ ಹೊಸದಾಗಿ ಬೇಲಿ ಮಾಡೋಕೆ ನಿರ್ಧಾರ ಮಾಡ್ತಾನೆ. ಹಾಗೇನೆ ಸಿಟಿ ಮುನ್ಸಿಪಲ್ಗೂ ಕಾಲ್ ಮಾಡಿ ಇದೇ ವಿಷಯದ ಬಗ್ಗೆ ಮಾತಾಡ್ತಾನೆ. ಅವರಿಂದ ಸರಿಯಾಗಿ ರೆಸ್ಪಾನ್ಸ್ ಬರದೇ ಇದ್ದಾಗ ಅವರ ಮೇಲೂ ಚೆನ್ನಾಗಿ ರೇಗಾಡ್ತಾನೆ. ಇದಾದ ನಂತರ ಅಲ್ಲಿಗೆ ಝೋಯಿ ಬಂದಿರ್ತಾಳೆ. ಅವಳು ಫ್ರ್ಯಾಂಕ್ನ ಹೆಂಡತಿಯ ತಂಗಿ. ಈ ರೋಸ್ಮೇರಿ ಕೂಡ ನೇಚರ್ ಲವರ್ ಆಗಿದ್ದಕ್ಕೆ ಝೋಯಿಗೂ ರೋಸ್ಮೇರಿಗೂ ತುಂಬಾನೇ ಹೊಂದಾಣಿಕೆ ಆಗ್ತಿತ್ತು. ಈಗಲೂ ಅವರಿಬ್ರು ಕಾಡಿನ ಮಧ್ಯದಲ್ಲಿ ಟೆಂಟ್ ಹಾಕೋ ಪ್ಲಾನ್ ಮಾಡಿರ್ತಾರೆ. ಅದಕ್ಕಂತಾನೆ ಝೋಯಿ ರೋಸ್ಮೇರಿನ ತಗೊಂಡ್ ಹೋಗೋಕೆ ಬಂದಿರ್ತಾಳೆ. ಅವಳು ಫ್ರ್ಯಾಂಕ್ ಹಾಗೂ ಆರೋನ್ನ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿ ನಂತರ ರೋಸ್ಮೇರಿ ಜೊತೆಗೆ ಅಲ್ಲಿಂದ ಹೊರಟು ಬಿಡ್ತಾಳೆ. ಇನ್ನು ಅದೇ ದಿನ ರಾತ್ರಿ ಆರೋನ್ ಮತ್ತಿಬ್ರು ಫ್ರೆಂಡ್ಸ್ ಜೊತೆಗೆ ಮನೆಯ ಬ್ಯಾಕ್ ಯಾರ್ಡ್ ಅಲ್ಲಿ ಪಾರ್ಟಿ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಮತ್ತೆ ಇಬ್ರು ಹುಡುಗಿಯರು ಬರ್ತಾರೆ. ಆರೋನ್ಗೆ ಆ ಹುಡುಗಿಯರಲ್ಲಿ ಕ್ಯಾಸಿ ಅಂತ ಒಬ್ಳು ಹುಡುಗಿ ಮೇಲೆ ಕ್ರಶ್ ಇತ್ತು. ಅದನ್ನ ಅವಳ ಹತ್ರ ಹೇಳ್ಕೊಳ್ಳೋಕೆ ಆಗದೆ ತುಂಬಾನೇ ಒದ್ದಾಡ್ತಾ ಇರ್ತಾನೆ. ಇನ್ನು ಕಾಡಲ್ಲಿ ಕ್ಯಾಂಪಿಂಗ್ ಮಾಡಿದ್ದ ಝೋಯಿ ಹಾಗೂ ರೋಸ್ಮೇರಿ ಈಗ ಆಕಾಶವನ್ನ ನೋಡ್ತಾ ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗಲೇ ಆಕಾಶದಲ್ಲಿ ಮತ್ತೆ ಅದೇ ರೀತಿ 5 ನಕ್ಷತ್ರಗಳು ಬೀಳ್ತಾ ಇರುವಂತೆ ಕಾಣಿಸುತ್ತೆ. ಅದೇ ಸಮಯಕ್ಕೆ ಝೋಯಿಯ ಫೋನ್ ಕೂಡ ಡೆಡ್ ಆಗಿರುತ್ತೆ. ಇದೆಲ್ಲ ನೋಡ್ತಿದ್ರೆ ಏನೋ ಡೇಂಜರ್ ಆಗೋದಿದೆ ಅಂತ ಝೋಯಿಗೆ ಅನ್ಸತ್ತೆ. ರೋಸ್ಮೇರಿನ ತಗೊಂಡು ಆಗಿಂದಾಗ್ಲೇ ಅಲ್ಲಿಂದ ಹೊರಡ್ತಾಳೆ. ಬೆಳಗಾಗುವಷ್ಟರಲ್ಲಿ ಅವರಿಬ್ರು ಕಾರ್ ಇದ್ದಲ್ಲಿಗೆ ಬಂದಿರ್ತಾರೆ. ಝೋಯಿ ಫೋನ್ ನ ಚಾರ್ಜ್ ಮಾಡ್ಕೊಂಡು ಅವಳ ಪರಿಚಯದವಳ ಹತ್ರ ರಾತ್ರಿ ನಡೆದ ಘಟನೆ ಬಗ್ಗೆ ಕೇಳ್ತಾಳೆ. ಅವಳು ಅರ್ಜೆಂಟ್ ಅಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಮೀಟಿಂಗ್ ಅಟೆಂಡ್ ಆಗೋಕಂತ ಹೋಗ್ತಾ ಇರ್ತಾಳೆ. ಅದರ ಮಧ್ಯದಲ್ಲೇ ರಾತ್ರಿ ಎಲ್ಲರಿಗೂ ಕಂಡಿದ್ದು ಧೂಮಕೇತು, ಅದರಲ್ಲಿ ಏಲಿಯನ್ಗಳು ಕೂತ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾಳೆ. ಇದಾದ ನಂತರ ಝೋಯಿ ಮನೆಗ್ ಬಂದು ಇದೇ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾಳೆ. ಆಗ ಅಲ್ಲಿಗೆ ಫ್ರ್ಯಾಂಕ್ ಬರ್ತಾನೆ. ಝೋಯಿ ಫ್ರ್ಯಾಂಕ್ ಹತ್ರ ಪರ್ಸನಲ್ ಆಗಿ ತುಂಬಾ ಹೊತ್ತು ಮಾತಾಡ್ತಾಳೆ. ಯಾವುದೋ ವಿಷಯದ ಬಗ್ಗೆ ಅವನಿಗೆ ವಾರ್ನಿಂಗ್ ಕೊಡ್ತಾಳೆ. ಆದ್ರೆ ಫ್ರ್ಯಾಂಕ್ ಮಾತ್ರ ಅವಳ ಮಾತನ್ನ ಕೇಳಲ್ಲ. ಅವಳ ಮೇಲೇನೆ ಕೂಗಾಡ್ತಾನೆ. ಅಂದ್ರೆ ಯಾರೋ ಕೊಟ್ಟ ಇನ್ಫಾರ್ಮೇಶನ್ ಕೇಳ್ಕೊಂಡು ಏಲಿಯನ್ಸ್ ಭೂಮಿಗೆ ಬಂದಿದ್ದಾವೆ, ಅದರಲ್ಲೂ ಇದೇ ಊರಲ್ಲಿ ಲ್ಯಾಂಡ್ ಆಗಿದ್ದಾವೆ ಅಂತ ಹೇಳಿದ್ದು ಫ್ರ್ಯಾಂಕ್ಗೆ ಕೋಪ ಬಂದಿತ್ತು. ಇದೆಲ್ಲ ಸುಳ್ಳು ಅಂತ ಅವನು ನಂಬದೇನೆ ಇರ್ತಾನೆ. ಇನ್ನು ಮಾರನೇ ದಿನ ಫ್ರ್ಯಾಂಕ್ ಹಾಗೂ ಡೇವ್ ಜಮೀನಿನ ಸುತ್ತ ಮಾರ್ಕಿಂಗ್ ಮಾಡ್ತಾ ಇದ್ರೆ ಅಲ್ಲೇ ಪಕ್ಕದಲ್ಲಿ ರೋಸ್ಮೇರಿ ಮೊನ್ನೆ ತಾನೇ ನೋಡ್ಕೊಂಡು ಹೋಗಿದ್ದ ಕಣಜದ ಗೂಡನ್ನ ನೋಡ್ತಾ ಇರ್ತಾಳೆ. ಅದು ಮೊದಲಿಗಿಂತ ತುಂಬಾನೇ ದೊಡ್ಡದಾಗಿ ಬೆಳೆದಿರುತ್ತೆ. ಸೂಕ್ಷ್ಮವಾಗಿ ನೋಡಿದ್ರೆ ಅದು ಕಣಜದ ಗೂಡಿನ ಹಾಗೆ ಕಾಣ್ತಾ ಇರ್ಲಿಲ್ಲ. ಆಗಲೇ ಫ್ರ್ಯಾಂಕ್ ಹಾಗೂ ಡೇವ್ ಇದ್ದಲ್ಲಿ 3 ಜನ ಅಪರಿಚಿತರು ಬರ್ತಾರೆ. ಅವರೇ ಆ ಜಾಗವನ್ನ ಸರ್ವೆ ಮಾಡ್ತಾ ಇದ್ದವರು ಆಗಿರ್ತಾರೆ. ಈಗ ಅಲ್ಲಿ ಒಂದಷ್ಟು ಮರಗಳನ್ನ ಕಡಿಯುವ ಕೆಲಸಕ್ಕೆ ಅಂತ ಮಾರ್ಕಿಂಗ್ ಮಾಡೋಕೆ ಬಂದಿರ್ತಾರೆ. ಅವರು ತನ್ನ ಜಮೀನಿನಲ್ಲಿ ಮರ ಕಡಿಯೋಕೆ ಬಂದವರು ಅಂತ ಗೊತ್ತಾದಾಗ ಫ್ರ್ಯಾಂಕ್ ಅವರಿಗೆ ಅಲ್ಲಿಂದ ಹೋಗೋದಿಕ್ಕೆ ಸ್ವಲ್ಪ ಗಟ್ಟಿಯಾಗಿಯೇ ಹೇಳ್ತಾನೆ. ಅದಕ್ಕೆ ಆ ಜನ ಇಂತಹ ಒರಟನ ಜೊತೆಗೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಸೈಲೆಂಟ್ ಆಗಿ ಹೊರಟು ಬಿಡ್ತಾರೆ. ಅವರು ಸೈಲೆಂಟ್ ಆಗಿ ಹೋದ್ರು ಅಂತ ಫ್ರ್ಯಾಂಕ್ ಖಾಲಿ ಕೂರಲ್ಲ. ಮಗನನ್ನ ತಗೊಂಡು ಅವರು ಎಂಟರ್ ಆಗ್ತಿದ್ದ ಜಾಗಕ್ಕೆ ಫೆನ್ಸಿಂಗ್ ಮಾಡ್ತಾನೆ. ಹಾಗೇನೆ ಈ ಕೆಲಸ ಆದ್ಮೇಲೆ ಅವರು 3 ಜನ ಡೇವ್ನ ಮನೆಗೆ ಹೋಗ್ತಾರೆ. ಅಲ್ಲಿ ಸುಮಾರಷ್ಟು ಜನ ಸೇರಿರ್ತಾರೆ. ಯಾಕೆಂದ್ರೆ ಅಲ್ಲಿ ಪಾರ್ಟಿ ಇತ್ತು. ಎಲ್ಲ ಸೇರ್ಕೊಂಡು ಪಾರ್ಟಿ ಮುಗಿಸಿ ರಿಲ್ಯಾಕ್ಸ್ ಮಾಡ್ತಿದ್ದಾಗ ರೋಸ್ಮೇರಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಆರೋನ್ ಹಾಗೂ ಅವನ ಫ್ರೆಂಡ್ಸ್ ಸಿಗರೇಟ್ ಸೇರ್ತಾ ಇದ್ದಲ್ಲಿ ಹೋಗ್ತಾಳೆ. ಅವರು ಬೇಡ ಅಂದ್ರು ಶೂಟ್ ಮಾಡ್ತಾಳೆ.
ಅವರಿಗೆ ಸ್ವಲ್ಪ ಕೀಟ್ಲೆ ಕೊಟ್ಟು ನಂತರ ಅದೇ ಬಾರ್ನ್ ಹೌಸ್ ನ ಮೇಲಕ್ ಬರ್ತಾಳೆ. ಅಲ್ಲಿ ಮತ್ತೆ ಅವಳಿಗೆ ಕಣಜದ ಗೂಡು ಕಾಣಿಸುತ್ತೆ. ರೋಸ್ಮೇರಿ ಅದಕ್ಕೆ ಅಟ್ರಾಕ್ಟ್ ಆಗಿ ಅದನ್ನೇ ಮುಟ್ಟೋಕಂತ ಹೋಗ್ತಿರ್ತಾಳೆ. ಆಗ್ಲೇ ಡೇವ್ ಬಂದು ಅವಳನ್ನ ತಡಿತಾನೆ. ಇಲ್ಲಿರೋದು ತುಂಬಾ ಡೇಂಜರಸ್ ಅಂತ ಹೇಳ್ತಾನೆ. ಅಲ್ಲಿ ನೇತಾಡ್ತಾ ಇದ್ದ ಗೂಡು ಅವನಿಗೂ ಕಾಣಿಸಿತ್ತು. ಅವನಿಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕಾಗಲ್ಲ, ಹೋಗಿ ಮುಟ್ಟಿ ಬಿಡ್ತಾನೆ. ಆದ್ರೆ ಆ ಗೂಡಿಗೆ ಕೈ ಇಟ್ಟಿದ್ದೆ ಕೈಗೆ ಗಾಯ ಆಗ್ಬಿಡತ್ತೆ. ಅದು ಅವನಿಗೆ ಏನೋ ಒಂಥರ ತೊಂದರೆ ಆಗ್ತಿರೋ ಹಾಗೆ ಫೀಲ್ ಆಗ್ತಿರತ್ತೆ. ಮನೆಗೆ ಹೋದವನು ಸೀದಾ ಬಾತ್ರೂಮ್ ಒಳಗೆ ಹೋಗಿ ಕೂತು ಬಿಡ್ತಾನೆ. ರೋಸ್ಮೇರಿ ಹಾಗೂ ಫ್ರ್ಯಾಂಕ್ ಹೊರಡೋಕೆ ತಯಾರಾದಾಗ್ಲೂ ಅವನು ಮಾತ್ರ ಹೊರಗೆ ಬರೋದೇ ಇಲ್ಲ. ಇನ್ನು ರೋಸ್ಮೇರಿಗೆ ಕಾಡಲ್ಲಿ ಅವರ ಜಮೀನಿಗೆ ಪದೇ ಪದೇ ಎಂಟರ್ ಆಗ್ತಿದ್ದವರು ಕಾಣಿಸ್ತಾರೆ. ಈ ಸಲ ಅವರು ಬೇಲಿಯನ್ನ ಕಟ್ ಮಾಡ್ಕೊಂಡು ಒಳಗೆ ಬಂದಿರ್ತಾರೆ. ರೋಸ್ಮೇರಿ ತಡೆಯೋಕ್ ನೋಡಿದ್ರೆ ಅವಳನ್ನೇ ಹೆದರಿಸಿ ಓಡಿಸಿ ಬಿಡ್ತಾರೆ. ನಂತರ ಅವರಿಬ್ರು ಫ್ರ್ಯಾಂಕ್ ನ ಜಮೀನಿನ ಒಳಗಿನ ಮರಗಳಿಗೆ ಮಾರ್ಕಿಂಗ್ ಮಾಡ್ತಿದ್ದಾಗ ಅವರಿಗೆ ಅದೇ ಕಣಜದ ಗೂಡಿನಂತೆ ಇರೋದು ಕಾಣಿಸುತ್ತೆ. ಅದು ಏನಂತ ಅವರಿಬ್ಬರಿಗೂ ಗೊತ್ತಿರ್ಲಿಲ್ಲ. ಹಾಗೆ ಅದೀಗ ತುಂಬಾ ದೊಡ್ಡದಾಗಿ ಬೆಳೆದಿದ್ದಕ್ಕೆ ಕಣಜದ ಗೂಡಿನ ಹಾಗೂ ಕಾಣ್ತಾ ಇರ್ಲಿಲ್ಲ. ಇನ್ನು ರೋಸ್ಮೇರಿ ಮನೆಗ್ ಬಂದು ಬೇಲಿ ಕಟ್ ಮಾಡ್ಕೊಂಡು ಜಮೀನಿನ ಒಳಗೆ ಬಂದವರ ಬಗ್ಗೆ ಫ್ರ್ಯಾಂಕ್ ಹತ್ರ ಹೇಳ್ತಾಳೆ. ಫ್ರ್ಯಾಂಕ್ ಮಗನನ್ನ ತಗೊಂಡು ಟ್ರ್ಯಾಕ್ಟರ್ ಹತ್ಕೊಂಡು ಸೀದಾ ಬೇಲಿ ಮಾಡಿದ್ದಲ್ಲಿ ಹೋಗ್ತಾನೆ. ಬೇಲಿ ಕಟ್ ಆಗಿತ್ತು. ಹಾಗೆ ಸುತ್ತಮುತ್ತ ನೋಡಿದಾಗ ಅದೇ ಮರಗಳ ಕೆಳಗೆ ಶೂ ಬಿದ್ದಿತ್ತು. ಅದಕ್ಕೆ ಕತ್ತರಿಸಿ ಹೋಗಿದ್ದ ಕಾಲು ಇತ್ತು. ಅಂದ್ರೆ ಒಳಗೆ ನುಗ್ಗಿದವರು ಆ ವಿಚಿತ್ರವಾದದ್ದನ್ನ ನೋಡಿದ ನಂತರ ಜೀವಂತವಾಗಿ ಉಳಿದಿಲ್ಲ ಅಂತ. ಇಲ್ಲಿ ಇವರಿಬ್ರು ಈ ಘಟನೆಯನ್ನ ನೋಡಿ ಭಯದಿಂದಿದ್ರೆ ಅಲ್ಲಿ ಇವರ ಜೊತೆಗೇನೆ ಬಂದಿದ್ದ ರೋಸ್ಮೇರಿ ಅದೇ ಡೇಂಜರಸ್ ಗೂಡಿನ ಹತ್ರ ಇರ್ತಾಳೆ. ಮೊದಲಿಗೆ ಒಂದ್ ರೀತಿ ಕಾಣ್ತಿದ್ದ ಆ ಗೂಡು ಈಗ ಅರ್ಧ ಓಪನ್ ಆಗಿತ್ತು. ನೋಡೋಕೆ ಅದರ ಒಳಗೆ ಏಲಿಯನ್ ಇರೋ ತರ ಕಾಣಿಸ್ತಿತ್ತು. ಫ್ರ್ಯಾಂಕ್ ಹತ್ತಿರ ರೋಸ್ಮೇರಿ ಕಣಜದ ಗೂಡು ಹಾಳಾಯ್ತು ಅಂತ ಅಳುತ್ತಾ ಹೇಳ್ತಾಳೆ. ಆದ್ರೆ ಫ್ರ್ಯಾಂಕ್ ಹಾಗೂ ಆರೋನ್ಗೆ ಗೊತ್ತಾಗಿತ್ತು ಇದು ಅವಳು ಅಂದ್ಕೊಂಡಂತೆ ಕಣಜದ ಗೂಡಲ್ಲ, ಬದಲಿಗೆ ಬೇರೇನೋ ವಿಚಿತ್ರವಾದದ್ದಂತ. ಫ್ರ್ಯಾಂಕ್ ಅದರ ಹತ್ತಿರ ಹೋಗಿ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಆದ್ರೂ ಅವನಿಗೆ ಆ ವಿಚಿತ್ರವಾದದ್ದನ್ನ ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆರೋನ್ನ ಕಳಿಸಿ ಟ್ರ್ಯಾಕ್ಟರ್ ಅನ್ನ ತರಿಸಿಕೊಳ್ತಾನೆ. ನಂತರ ಏಣಿಯನ್ನ ಮರಕ್ಕಿಟ್ಟು ಅದನ್ನ ಮತ್ತು ಹತ್ತಿರದಿಂದ ಚೆಕ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ಈ ಟೈಮಲ್ಲಿ ಮಕ್ಕಳು ಇರೋದು ಬೇಡ ಅಂತ ಇಬ್ರನ್ನು ಅಲ್ಲಿಂದ ಕಳಿಸಿ ಬಿಡ್ತಾನೆ. ಮನೆಗ್ ಬಂದ ಆರೋನ್ ಹಾಗೂ ರೋಸ್ಮೇರಿಗೆ ತಂದೆಯನ್ನ ಅಲ್ಲೇ ಹಾಗೆ ಬಿಟ್ಟು ಬರಬಾರ್ದಿತ್ತು ಅಂತ ಅನ್ನಿಸಿ ಟೆನ್ಷನ್ ಆಗತ್ತೆ. ಹಾಗಾಗಿ ಅವರು ಎಮರ್ಜೆನ್ಸಿ ಕಾಲ್ 911 ಗೆ ಕಾಲ್ ಮಾಡ್ತಾರೆ. ಕಾಲ್ ಕನೆಕ್ಟ್ ಆಗ್ತಿತ್ತು. ಆಗಲೇ ಫ್ರ್ಯಾಂಕ್ ಮನೆಗ್ ಬರ್ತಾನೆ. ಬಂದವನು ಯಾರ ಜೊತೆಗೇನು ಮಾತಾಡದೆ ಸೀದಾ ಬಾತ್ರೂಮ್ಗೆ ಹೋಗಿ ಬಿಡ್ತಾನೆ. ಆರೋನ್ ಎಮರ್ಜೆನ್ಸಿ ಕಾಲ್ ಅಲ್ಲಿ ಅವರ ಮನೆಯ ಹತ್ತಿರ ಮರಕ್ಕೆ ಒಂದು ಹುಳ ಅಂಟ್ಕೊಂಡು ಇರೋದನ್ನ ಹೇಳ್ತಾನೆ. ಅದಕ್ಕೆ ಆ ಕಡೆಯಿಂದ ಒಬ್ಬ ಆಫೀಸರ್ ನಿಮ್ಮಲ್ಲಿ ಯಾರಾದ್ರೂ ಆ ಹುಳದ ಕಾಂಟ್ಯಾಕ್ಟ್ ಗೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಆರೋನ್ ಆ ಹುಳದ ಕಾಂಟ್ಯಾಕ್ಟ್ ಗೆ ಫ್ರ್ಯಾಂಕ್ ಬಂದಿರೋದನ್ನ ಹೇಳ್ತಾನೆ. ಆಗ ಆ ಆಫೀಸರ್ ಫ್ರ್ಯಾಂಕ್ ಜೊತೆಗೆ ಮಾತಾಡ್ಬೇಕು ಅಂತ ಹೇಳ್ತಾನೆ. ಫ್ರ್ಯಾಂಕ್ ಆಫೀಸರ್ ಜೊತೆಗೆ ಮಾತಾಡ್ತಾ ಮಕ್ಕಳಿಂದ ದೂರ ಬಂದಾಗ ಆಫೀಸರ್ ಅವನ ಹತ್ರ ಒಂದಷ್ಟು ಪ್ರಶ್ನೆಗಳನ್ನ, ಅಂದ್ರೆ ಹೆಲ್ತ್ ಹೇಗಿದೆ, ಕೆಮ್ಮು ಸುಸ್ತು ಏನಾದ್ರೂ ಆಗ್ತಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಫ್ರ್ಯಾಂಕ್ ಹೌದು ಅಂತ ಹೇಳ್ತಾನೆ. ಆಗ ಆಫೀಸರ್ ಹಾಗಾದ್ರೆ ಈಗ ನಾನು ಹೇಳೋ ಮಾತಿಂದ ನೀವು ಗಾಬರಿ ಆಗದೆ ಶಾಂತಿಯಿಂದ ಇರಿ ಅಂತ ಹೇಳಿ ಸುಮಾರಷ್ಟು ವಿಷಯಗಳನ್ನ ಹೇಳ್ತಾನೆ. ಅದನ್ನ ಕೇಳಿದ ಫ್ರ್ಯಾಂಕ್ ಸೀದಾ ಬಾತ್ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡು ಬಿಡ್ತಾನೆ. ಅಲ್ಲಿ ಆಫೀಸರ್ ಹೇಳಿದ ಹಾಗೇನೆ ಬಾಡಿಯನ್ನ ಚೆಕ್ ಮಾಡಿಕೊಳ್ತಾನೆ. ಆಗ ಅವನಿಗೆ ಸ್ಕಿನ್ ಇನ್ಫೆಕ್ಷನ್ ಆಗಿರೋದು ಹಾಗೇನೆ ಬಾಯಿಂದ ಲೋಳೆ ಎಂಜಲು ಬರ್ತಿರೋದು ಗಮನಕ್ಕೆ ಬರುತ್ತೆ. ಇದನ್ನೆಲ್ಲ ನೋಡಿ ಹೊರಗ್ ಬಂದು ಮಗನ ಹತ್ತಿರ ನೀನು ಇನ್ಮೇಲೆ ಈ ಮನೆಯ ಮುಖ್ಯಸ್ಥ, ನಿನ್ನ ತಂಗಿಯನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಒಂದಷ್ಟು ಹಲಗೆಗಳನ್ನ ಹಾಗೂ ಸುತ್ತಿಗೆ ಮೊಳೆಯನ್ನ ತಗೊಂಡು ಬಾತ್ರೂಮ್ ಒಳಗೆ ಹೋಗಿ ಲಾಕ್ ಮಾಡ್ಕೊಳ್ತಾನೆ. ಆದ್ರೆ ಅಲ್ಲಿಂದ ಹೋಗ್ಬೇಕಿದ್ದ ಆರೋನ್ ಮತ್ತೇನೋ ಪ್ಲಾನ್ ಮಾಡ್ತಾನೆ. ಗ್ಯಾರೇಜ್ ಅಲ್ಲಿದ್ದ ಪೆಟ್ರೋಲ್ ತಗೊಂಡು ಟ್ರ್ಯಾಕ್ಟರ್ ಹತ್ತಿ ತಂಗಿಯ ಜೊತೆಗೆ ಸೀದಾ ಅದೇ ಏಲಿಯನ್ನ ಗೂಡು ಇದ್ದ ಮರದ ಹತ್ತಿರಕ್ಕೆ ಬರ್ತಾನೆ. ಅಲ್ಲಿ ಅದರ ಸುತ್ತಲೂ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋದಿಕ್ಕೆ ತಯಾರಿ ಮಾಡ್ತಾನೆ. ಆಗ್ಲೇ ಮೇಲಿಂದ ಅವನ ಭುಜದ ಮೇಲೆ ಏಲಿಯನ್ನ ಅಂಶ ಬೀಳತ್ತೆ. ಅದನ್ನು ಆರೋನ್ ಇಗ್ನೋರ್ ಮಾಡ್ತಾನೆ. ಆಗ ಅವನ ಹತ್ತಿರದಲ್ಲಿ ವಿಚಿತ್ರವಾಗಿ ಯಾವುದೋ ಪ್ರಾಣಿ ಕೂಗಿಕೊಂಡಂತೆ ಸೌಂಡ್ ಕೇಳಿಸುತ್ತೆ. ಆರೋನ್ ತಂಗಿಯನ್ನ ಅಲ್ಲೇ ಬಿಟ್ಟು ಸೌಂಡ್ ಕೇಳಿಸಿದ ಕಡೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅದೇ ಗೂಡಿನ ಹೊರಗಡೆ ಬಂದಿದ್ದ ಒಂದು ಏಲಿಯನ್ ಮನುಷ್ಯನನ್ನ ಕೊಂದು ತಿಂತಾ ಇತ್ತು. ಅದನ್ನ ನೋಡಿ ಆರೋನ್ ಭಯ ಬಿದ್ದು ಅಲ್ಲಿಂದ ಓಡಿ ತಂಗಿಯನ್ನ ತಗೊಂಡು ಸೀದಾ ಮನೆಗ್ ಬರ್ತಾನೆ. ಮನೆಯಲ್ಲಿ ಫ್ರ್ಯಾಂಕ್ ನ ನೋಡಿದ್ರೆ ಅವನಿಗೂ ಅದೇ ಪರಿಸ್ಥಿತಿ ಆಗಿತ್ತು. ಅದೇ ಅವನಿಗೆ ಆ ರೀತಿ ಮಾಡಿದ ಏಲಿಯನ್ ಅಲ್ಲೇ ತಿರುಗಾಡ್ತಾ ಇತ್ತು. ಅಂದ್ರೆ ಇಲ್ಲಿ ಬರೀ ಒಂದೇ ಏಲಿಯನ್ ಅಲ್ಲ, ಸುಮಾರಷ್ಟು ಏಲಿಯನ್ಗಳು ಇರ್ತವೆ. ಇವರಿಬ್ರು ಅದರ ಕಣ್ಣು ತಪ್ಪಿಸಿ ಮನೆಯಿಂದ ಹೊರಗೆ ಬರುವಷ್ಟರಲ್ಲಿ ಬೆಳಗಾಗಿತ್ತು. ಈಗ ತಲೆ ಕೆಡಿಸಿಕೊಳ್ಳೋ ವಿಷಯ ಏನಾಗಿತ್ತಂದ್ರೆ ರಾತ್ರಿ ಆರೋನ್ ಕೂಡ ಏಲಿಯನ್ನ ಕಾಂಟ್ಯಾಕ್ಟ್ ಗೆ ಬಂದಿದ್ದಕ್ಕೆ ಈಗ ಅವನಿಗೂ ಅದೇ ರೀತಿಯ ಸಿಕ್ನೆಸ್ ಶುರು ಆಗಿರುತ್ತೆ.
ಆದ್ರೂ ತಡ್ಕೊಂಡು ಇಬ್ಬರು ಡೇವ್ನ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಏಲಿಯನ್ ನೆಟ್ಟಗಿದ್ದ ಡೇವ್ನ ಹೆಂಡತಿಯನ್ನ ಹಿಡಿದು ಕೊಂದು ಹಾಕ್ತಿರತ್ತೆ. ಮತ್ತೆ ಇವರಿಬ್ರು ಅಲ್ಲಿಂದಾನು ಓಡಿ ಬರೋವಷ್ಟ್ರಲ್ಲಿ ಆರೋನ್ಗೆ ಸಿಕ್ನೆಸ್ ತುಂಬಾನೇ ಹೆಚ್ಚಾಗ್ಬಿಡತ್ತೆ. ಅವನಿಗೆ ನಡೆಯೋದಿಕ್ಕಲ್ಲ ಉಸಿರಾಡೋದಿಕ್ಕೂ ತುಂಬಾನೇ ತೊಂದರೆ ಆಗ್ತಿರತ್ತೆ. ಆಗ್ಲೇ ಝೋಯಿ ಕೂಡ ಅಲ್ಲಿಗೆ ಬರ್ತಾಳೆ. ಆರೋನ್ಗೆ ತನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಗಿದ್ದಕ್ಕೆ ಆಗಿಂದಾಗ್ಲೇ ರೋಸ್ಮೆರಿಯನ್ನ ಝೋಯಿ ಜೊತೆಯಲ್ಲಿ ಕಳಿಸಿಕೊಡ್ತಾನೆ. ಆಮೇಲೆ ಅವನನ್ನ ಬಿಟ್ಟೋಗಿದ್ದ ಝೋಯಿ ಹಾಗೂ ರೋಸ್ಮೆರಿ ಸೇಫೆಸ್ಟ್ ಜಾಗವನ್ನ ಹುಡ್ಕೊಂಡು ಹೋಗ್ತಾರೆ.